ಒಂದು ಬಹುಶಃ ಇದು 18ನೇ ಶತಮಾನದ ಇರಬಹುದು ನಿಮ್ ಈ ಡ್ಯಾಮ್ 18 19 ಆ ಶತಮಾನದ ಇರ್ಬೋದು ಅಂದ್ರೆ ಎಲ್ಲಾರು ಸಿಕ್ಬೋದು ಇದ್ರ ಡೀಟೇಲ್ಸ್. ಯಾರು ಕಟ್ಸಿದ್ರು ಇದನ್ನ? ಮೋಸ್ಟ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆರಂಭದಲ್ಲಿ ಕಟ್ಟಿದ್ರ ಅಂತ. ಮೂರನೇ ಕೃಷ್ಣರಾಜ ಒಡೆಯರ್ ಆರಂಭ ಕಾಲ ಅಂತಂದ್ರೆ ಅವಾಗ ರೀಜೆಂಟ್ ಆಗಿದ್ದವ್ರು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವರು ಅದು ಮಾಡಿದ್ರು. ಮೋಸ್ಟ್ಲಿ ಆ ಟೀ ಕಾಫಿ ಎಸ್ಟೇಟ್ಗಳು ಗುತ್ತಿಗೆನೋ ಖರೀದಿಗೋ ಕೊಟ್ಟಿದ್ದು ಆಗ್ಲೇ ಅಂತ ಕಾಣುತ್ತೆ. ಮೋಸ್ಟ್ಲಿ ಕಾಫಿ ಎಸ್ಟೇಟ್ಗಳು ಯಾಕಂದ್ರೆ ಆ ಟೈಮಲ್ಲೇ ಇದನ್ನ ಕೊಟ್ರು, ಬಾಬಾ ಬುಡನ್ಗಿರಿ ಅಲ್ಲಿ ಕಾಫಿ ಕೊಟ್ರು, ಇಲ್ಲೂ ಕಾಫಿ ಕೊಟ್ಟಿದ್ದು ಆವಾಗ್ಲೇ ಅಂತ ಕಾಣುತ್ತೆ. ಅದು ಗುತ್ತಿಗೆನೋ ಖರೀದಿನೋ ಏನಾದ್ರು ನೋಡ್ಕೊಂತಾರೆ. ಇದು ನಮ್ಮ ಒಂಥರ ಮಿನಿ ಫಾಲ್ಸ್ ಅಂತ ಕರಿತೀವಿ ಸರ್. ಒಳ್ಳೆ ನೋಟ ಚೆನ್ನಾಗಿರುತ್ತೆ ಸರ್ ಆ ಟೈಮ್ಗೆ. ಫಾಲ್ಸ್ ಬೀಳ್ತಾ ಇರ್ತಾಗ. ಹೌದು ಸರ್, ಫಾಲ್ಸ್ ಆ ಕಡೆಯಿಂದ ಹೌದು ಸರ್, ಕಾಣಲ್ಲ. ಹೌದು ಸರ್, ಇದು ಬಹಳ ಅದ್ಭುತವಾಗಿರುತ್ತೆ ಸರ್, ನೋಡಕ್ಕೆ ಚೆನ್ನಾಗಿರ್ತದೆ. ಈಗ ನಮ್ಮಲ್ಲಿ ಈಗ ಸೀಸನ್ ಇನ್ನೂ ಮಳೆ ಆಗಿಲ್ಲ ನಮ್ಮ ಚಾಮರಾಜನಗರ ಈ ಭಾಗಕ್ಕೆ. ನಮ್ ಡ್ಯಾಮ್ಗಳು ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ತುಂಬಿದಂತ ಕಾಲದಲ್ಲಿ ಇನ್ನೂ ಇದು ಚೆನ್ನಾಗಿರ್ತದೆ ಸರ್. ಇದು ಕಾವೇರಿ ಉಪನದಿ ಅಂತಾನು ಹೇಳ್ಬೋದು ಸರ್ ಇದು. ನಮಸ್ಕಾರ ಸ್ನೇಹಿತರ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಚಾಮರಾಜನಗರದ ಅತ್ಯಂತ ಪುರಾತನವಾದಂತ ಐತಿಹಾಸಿಕವಾದಂತ ಕಮ್ಸೆ ಕಮ್ 2 ಶತಮಾನಗಳಷ್ಟು ಪುರಾತನವಾದಂತ ಕಲ್ಕಟ್ಟೆ ಅನ್ನುವಂತ ಮೊದಲ ಡ್ಯಾಮ್ ಆರ್ ಬ್ಯಾರೇಜ್ ಆರ್ ರಿಸರ್ವಾಯರ್ ಕರ್ಕ ಬಂದಿದ್ದೀನಿ. 2 ಶತಮಾನಗಳ ಹಿಂದೆ ಚಾಮರಾಜನಗರದ ಐತಿಹಾಸಿಕ ಊರು ಇದು ಸಿದ್ದಯ್ಯನಪುರ. ಜಯಚಾಮರಾಜೇಂದ್ರ ಒಡೆಯರ ಕೃಪಾಶೀರ್ವಾದದಿಂದ ಜನಿಸಿದಂತ ಊರು ಸಿದ್ದಯ್ಯನಪುರ ಗ್ರಾಮದಲ್ಲಿರುವಂತ ಕಲ್ಲುಕಟ್ಟೆ ಅನ್ನುವಂತ ಸುವರ್ಣಾವತಿ ನದಿ ಅಥವಾ ಹೊನ್ನುಹೊಳೆ ಅಥವಾ ಹುಚ್ಚು ಹೊಳೆಗೆ ಅಡ್ಲಾಗಿ ಕಟ್ಟಿದಂತ ಈ ಒಂದು ಕಟ್ಟೆಯನ್ನ ಕಲ್ಲುಕಟ್ಟೆ ಅಂತ ಕರೀತಾರೆ. ಕಮ್ಸೆ ಕಮ್ ಇದಕ್ಕೆ 2 ಶತಮಾನ ಆಗಿದೆ. ಕಲ್ಲುಕಟ್ಟೆ ಅಂತ ಇದಕ್ಕೆ ಯಾಕೆ ಕರೀತಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಕಾಂಕ್ರೀಟ್ ಎಲ್ಲ ಈಗ ರೀಸೆಂಟ್ ಆಗಿ ಮಾಡಿ ಇನ್ನ ಅಪ್ಲಿಫ್ಟ್ ಮಾಡಿದ್ದಾರೆ, ಫೇಸ್ ಲಿಫ್ಟಿಂಗ್ ವರ್ಕ್ಸ್ ಮಾಡಿದ್ದಾರೆ. ಇದಕ್ಕೆ ಕಲ್ಕಟ್ಟೆ ಅನ್ನೋದಕ್ಕೆ ನೋಡಿ ಇಲ್ಲಿ ವಿಶೇಷವಾದಂತ ಡ್ಯಾಮ್, ಕಂಪ್ಲೀಟ್ಲಿ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ದ ರಾಕ್ ಅಂಡ್ ಬೌಲ್ಡರ್ಸ್. ಸಂಪೂರ್ಣವಾಗಿ ಕಲ್ಲುಗಳನ್ನ ಒಂದ್ರ ಮೇಲೊಂದು ಬಂಡೆಗಳನ್ನ ಜೋಡಿಸಿ ಈ ನದಿಗೆ ಅಡ್ಡಲಾಗಿ ಈ ಕಟ್ಟೆಯನ್ನ ಕಟ್ಟಿದ್ದಾರೆ. 200 ವರ್ಷಗಳ ಹಿಂದೆ ಒಂದು ರಬ್ಬಲ್ ಮೇಸನ್ರಿ, ರ್ಯಾಂಡಮ್ ರಬ್ಬಲ್ ಅನ್ಡ್ರೆಸ್ಡ್ ಸ್ಟೋನ್ ಮೇಸನ್ರಿ, ಅನ್ಡ್ರೆಸ್ಡ್ ರ್ಯಾಂಡಮ್ ರಬ್ಬಲ್ ಮೇಸನ್ರಿ ಇದು. ಇದಕ್ಕೆ ಸಿಮೆಂಟ್ ಆಗ್ಲಿ ಸುಣ್ಣ ಆಗ್ಲಿ ಇನ್ನೊಂದಾಗ್ಲಿ ಏನು ಉಪಯೋಗಿಸಿಲ್ಲ. ಕಲ್ಲುಗಳನ್ನ ಜೋಡಿಸಿ ಕಟ್ಟಿರುವಂತ ಚಾಮರಾಜನಗರದ ಮೊದಲ ಅಣೆಕಟ್ಟೆ ನೋಡ್ರಿ. ಈಗ ಇದ್ರ ಮೇಲೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಈಗ ಸ್ವಲ್ಪ ಇಟ್ಟಿಗೆ ಕೆಲಸನೂ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದು ಅಷ್ಟೇ ಪುರಾತನವಾದಂತ ಇಟ್ಟಿಗೆಯನ್ನ ನೋಡ್ಬೋದು ನೀವು. 2 ಶತಮಾನಗಳಷ್ಟು ಹಿಂದಿನ ಇಟ್ಟಿಗೆಗಳು. ಇದೊಂದು ನೀವು ನೋಡ್ಲೇಬಹುದು. ನಾನು ಎಷ್ಟೊಂದು ಕೋಟೆನಲ್ಲಿ ತೋರಿಸಿದ್ದೀನಿ. ಪ್ಯಾರಾಪೆಟ್ ವಾಲ್ಗಳೆಲ್ಲ ಇಷ್ಟೇ ದಪ್ಪದ ಇಟ್ಟಿಗೆಗಳಿಂದ ಕಟ್ಟಿರೋದು. ಅದ್ರ ಮೇಲೆ ಹಾಕಿದ್ರಲ್ಲ ಇವಾಗ ಕಾಂಕ್ರೀಟ್ ಏನ್ ಕಾಣ್ತಾ ಇದೆ ಅದೆಲ್ಲ ಈಗ ನಾವು ಹಾಕಿರೋದು. ಅರ್ಥ ಆಯ್ತಾ ಸರ್? ನಡೆದ್ರಲ್ಲ, ಅದ್ಭುತವಾದಂತ ಅಣೆಕಟ್ಟು ಇದು. ಹುಚ್ಚೊಳೆ ಅಂತೀವಿ ಸುವರ್ಣಾವತಿಗೆ. ಯಾಕೆಂದ್ರೆ ಹುಚ್ಚೊಳೆ ಇದು ಬಂದ್ಬಿಟ್ರೆ ಸಂಪೂರ್ಣ ಈ ಪ್ರದೇಶವೇ ಮುಚ್ಚೋಗುತ್ತೆ, ಹೊಳೆ ಹರಿತಾ ಇರುತ್ತೆ. ಎಲ್ಲ ಕಡೆ ಮಳೆ ಆಗಿದೆ ಚಾಮರಾಜನಗರ ಜಿಲ್ಲೆನಲ್ಲಿ, ಇಲ್ಲಿ ಮಾತ್ರ ಆಗಿಲ್ಲ ನೋಡಿ. ಇಲ್ಲಿ ಮಳೆನೇ ಆಗಿಲ್ಲ. ಇಲ್ಲಿ ಸುಮ್ನೆ ಮೋಡ ನಿಂತಿದೆ ಅಷ್ಟೇ, ಮಳೆ ಇನ್ನೂ ಬಂದಿಲ್ಲ. ಲೋಕಲೈಟ್ ಕೇಳಿದಕ್ಕೆ ಗೌರಿ ಕಳಿಬೇಕು ಸಾರ್, ಆಮೇಲೆ ನಮಗ್ ಮಳೆ ಅಂತ ಬಹಳ ಸಾವಧಾನದಿಂದ ಹೇಳ್ತಾರೆ. ಸೊ ಹಂಗಾಗಿ ಇನ್ನು ಇಲ್ಲಿ ನೀರಿನ ಅಬ್ಬರ ಶುರುವಾಗಿಲ್ಲ. ಇರೋ ನೀರನ್ನ ಆ ಕಡೆ ಕಳಿಸ್ತಾ ಇದ್ದಾರೆ. ಇನ್ನೊಂದೇನ್ ಗೊತ್ತಾ, ನಾನು ಆಗ್ಲೇ ತೋರಿಸಿದ್ನಲ್ಲ, ಅದು ನದಿಗೆ ಬಿಟ್ಟಿದಂತ ನೀರು. ಆ ವಾಲ್ ಕ್ಲೋಸ್ ಮಾಡಿದ್ರೆ ಪಕ್ಕದಲ್ಲಿ ಇನ್ನೊಂದು ಚಾನಲ್ ಇದೆ, ತೋರಿಸ್ತೀನಿ. ಆ ಚಾನಲ್ ನೀರು ಹೋಗುತ್ತೆ. ಮಳೆ ಬಂದ್ಮೇಲೆ ಬಹುಶಃ ಇದನ್ನ ಕ್ಲೋಸ್ ಮಾಡಿ ಚಾನಲ್ ನೀರು ಬಿಡ್ತಾರೆ ಅನ್ಸುತ್ತೆ. ಇದನ್ನ ನನಗೆ ಹೇಳ್ದಂತವ್ರು ಯಾರು? ಬನ್ನಿ ಮಾತಾಡೋಣ.
ಈ ಅಣೆಕಟ್ಟಿನ ಮಾಹಿತಿಯನ್ನ ನನಗೆ ಕೊಟ್ಟಂತವರು ಹಿರಿಯರಾದಂತ ಚಾಮರಾಜನಗರದ ನಡೆದಾಡುವ ವಿಶ್ವಕೋಶ ವೆಂಕಟರಾಜು ಕೃಷ್ಣಮೂರ್ತಿ ಅವರು ಇಲ್ಲಿದೆ ಕಣಯ್ಯ ಬಾ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದ್ರು. ಇವರು ಊರಿನ ಇಲ್ಲಿನ ಸ್ಥಳೀಯರಾದಂತ ಸಿದ್ದೈನ್ಪುರ ಗ್ರಾಮದ ಸ್ಥಳೀಯರು. ಇವರು ಈ ಅಣೆಕಟ್ಟಿನ ವೈಭವವನ್ನ, ನೀರು ತುಂಬಿ ಹರಿಯುವಂತ ವೈಭವವನ್ನ ಎಲ್ಲ ಕಣ್ಣಾರೆ ಕಂಡಂತ ಪುಣ್ಯವಂತರು. ಇವರು ನನ್ನ ಸೋದರರಾದಂತ ತ್ಯಾಗರಾಜ್ ಇವರು ಚಾಮರಾಜನಗರದಲ್ಲಿ ನನ್ನ ಜೊತೆಗೆ ಇದ್ದು ಬೆಳಗ್ಗೆ ಕಾಫಿಯಿಂದ ರಾತ್ರಿಯಲ್ಲಿ ಕೊನೆ ಕಾಫಿವರೆಗೂ ಜೊತೆಯಲ್ಲಿರುವಂತ ಪುಣ್ಯಾತ್ಮ. ಸೊ ಇವರು ಸರ್ ಇದು ಹೇಳಿ ಇದ್ರ ಬಗ್ಗೆ. ಈಗ ಇದು ಚಾಮರಾಜನಗರದ ಸುವರ್ಣಾವತಿ ನದಿಗೆ ಕಟ್ಟಿದಂತ ಬಹು ಪ್ರಾಚೀನವಾದ ಅಣೆಕಟ್ಟಿದೆ. ಸಿದ್ದಯ್ಯನಪುರ ಗ್ರಾಮಕ್ಕೆ ತುಂಬಾ ಸಮೀಪದಲ್ಲಿದೆ. ಕಲ್ಕಟ್ಟೆ ಅಣೆಕಟ್ಟೆ ಅಂತ ಕರೀತಾರೆ. ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ಹೊಂಗಲ್ವಾಡಿ ಗ್ರಾಮದ ಅಣೆಕಟ್ಟು. ಹೊಂಗಲ್ವಾಡಿ ಅಣೆಕಟ್ಟು ಅಂತಾರೆ. ಇದರಿಂದ ಹೋಗುವಂಥ ಕಾಲುವೆಗೆ ಹೊಂಗಲ್ವಾಡಿ ಕಾಲುವೆ ಅಂತ ಕರೀತಾರೆ. ಇದು ಸುವರ್ಣಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ದು ವ್ಯವಸಾಯಕ್ಕೆ ಬೇಕಾದಾಗ ಆ ಕಾಲುವೆ ಮೂಲಕ ಇಲ್ಲಿಂದ ಸುಮಾರು 6-7 ಕಿಲೋಮೀಟರ್ ದೂರಕ್ಕೆ ಹೋಗುವಂಥ ದೊಡ್ಡ ಕೆರೆ, ಚಿಕ್ಕೆರೆ ಮತ್ತು ಸಿಂಡಿಗೆರೆ 3 ಕೆರೆಗಳಿಗೆ ಈ ನೀರು ಕೊಡ್ತದೆ. ಅದನ್ನು ಕ್ಲೋಸ್ ಮಾಡಿದ್ರೆ ಹೊಳೆಗೆ ಹೋಗ್ತದೆ. ಹೊಳೆಗೆ ಹೋಗಿದ್ದು ಚಂದಕವಾಡಿಗೆ ಹೋಗಿ, ಚಂದಕವಾಡಿಯಿಂದ ಮುಂದಕ್ಕೆ ಹೋಗಿ ಅದು ಕೊಳ್ಳೇಗಾಲದ ಹತ್ರ ಕಾವೇರಿ ನದಿಗೆ ಸೇರ್ಕೊಡುತ್ತೆ. ಸುವರ್ಣಾವತಿ ನದಿ ಕಾವೇರಿ ನದಿಯ ಉಪನದಿ. ಇಲ್ಲಿಗೆ ಸುಮಾರು ದೂರ ತಮಿಳುನಾಡಿನಲ್ಲಿ ಹುಟ್ಟಿ ಈ ಕಡೆ ಹರಿದು ಬರುತ್ತೆ. 70ರ ದಶಕದಲ್ಲಿ ಸುವರ್ಣಾವತಿಗೆ ಅಟ್ಗುಳಿಪುರದಲ್ಲಿ ಒಂದು ಅಣೆಕಟ್ಟೆ ಕಟ್ಟಿದ್ದಾರೆ, ಮಣ್ಣಿನ ಅಣೆಕಟ್ಟು. ಆ ಅಣೆಕಟ್ಟಿಗೆ ಸುಮಾರು 200 ವರ್ಷಗಳ ಹಿಂದೆ ವ್ಯವಸಾಯ ಮಾಡೋದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಈ ಅಣೆಕಟ್ಟನ್ನು ಕಟ್ಟಿದ್ರು. ಈ ಅಣೆಕಟ್ಟಿನಿಂದ ಸಾವಿರಾರು ಎಕರೆ ವ್ಯವಸಾಯ ಆಗೋದು ನಿಜ. ಈ ಹೊಂಗಲ್ವಾಡಿ ಚಾನಲ್ ಇಂದ ಒಂದು ಬೆಳೆಯನ್ನ ಸಾವಿರಾರು ಎಕರೆನಲ್ಲಿ ಭತ್ತದ ಬೆಳೆ ಬೆಳೀತಾ ಇತ್ತು. ಆದ್ರೆ ಒಂದೇ ಬೆಳೆ ಬೆಳೀತಾ ಇದ್ದಿತ್ತು. ಮಧ್ಯದಲ್ಲಿ ಇದು ಸೀಸನಲ್ ನದಿ, ಇದು ಋತುಮಾನದ ನದಿ ಮಾತ್ರ. ಇದು ಯಾವಾಗಲೂ ಹರಿಯುವಂತ ನದಿ ಅಲ್ಲ. ಮಳೆಗಾಲ ಬಂದ್ರೆ ಉಕ್ಕಿ ಹರಿಯುತ್ತೆ, ಈ ಉಳಿದ ಸಮಯದಲ್ಲಿ ಸುಮಾರಾಗಿ ಹರಿಯುತ್ತೆ. ಚಾಮರಾಜನಗರ ತಾಲೂಕಲ್ಲಿ ಮಳೆಗಾಲ ಪ್ರಾರಂಭ ಆಗೋದು ಹಿಂಗಾರಿಗೆ ಅಂತ ಹೇಳಿದ್ರೆ ಅಕ್ಟೋಬರ್ನಲ್ಲಿ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 10ನೇ ತಾರೀಕು ಸುವರ್ಣಾವತಿ, ಈ ಹೊಸ ಸುವರ್ಣಾವತಿ ಅಣೆಕಟ್ಟೆ ಕೋಡಿ ಬೀಳ್ಬೇಕು. ಹಾಗೆ ಬಿದ್ರೆ ಇಲ್ಲಿ ಒಳ್ಳೆಯ ಮಳೆ ಆಗಿದೆ ಅಂತ ಅರ್ಥ. ಅಕ್ಟೋಬರ್ 10 ಹೊತ್ತಿಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಭತ್ತದ ಬೆಳೆಯ ಕಾಲ ಮುಗಿದೋಗಿರುತ್ತೆ. ಹೀಗಾಗಿ ಎಷ್ಟೋ ಸಮಯದಲ್ಲಿ ಭತ್ತದ ಬೆಳೆ ಬೆಳೆಯಕ್ಕಾಗಲ್ಲ. ಈಗ ಈ ನದಿ ಪಾತ್ರದ ಸುತ್ತ ಕೊಳವೆ ಬಾವಿಗಳು ತೋಡ್ಕೊಂಡಿದ್ದಾರೆ. ನೀರು ಸಮೃದ್ಧಿಯಾಗಿದೆ. ಈ ಅಣೆಕಟ್ಟೆ ಚಿಕ್ಕದಾಗಿದ್ರೂ ಕೂಡ ನೋಡೋದಕ್ಕೆ ಬಹಳ ಸುಂದರವಾದ ಅಣೆಕಟ್ಟು. ಸುಮಾರು 12 ಅಡಿ ಎತ್ತರದಲ್ಲಿದೆ. ಬರೀ ಕಲ್ಲುಗಳಲ್ಲಿ ಕಟ್ಟಿದ್ದಾರೆ. ಇದನ್ನ ಒಂದು ಆರ್ಕಿಟೆಕ್ಚರಲ್ ವೈಭವ ಅಂತ ಕರೀತಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೋಡಬೇಕಾದಂಥ ಸ್ಥಳ, ಚಾಮರಾಜನಗರದ ಜನತೆಯನ್ನು ನೋಡಬೇಕಾದ ಸ್ಥಳ. ಇದರಲ್ಲಿ ಒಂಥರ ರೋಮಾಂಚನ ಆಗುತ್ತೆ. ಆ ರೋಮಾಂಚನವನ್ನು ಅನುಭವಿಸ್ಬೇಕು. ನಿಮ್ಮ ಹೆಸರನ್ನ ಹೇಳಿ ನಮ್ಮ ವೀಕ್ಷಕರಿಗೆ. ಸರ್ ನಮ್ಮ ಹೆಸರು ರೇವಣ್ಣ ಅಂತ. ನಾವು ಸಿದ್ದೇನಪುರ ಪಕ್ಕದ ಗ್ರಾಮದವರು. ಇದು ನಾವು ಇವಾಗ ನಮ್ಮ ಚಿಕ್ಕಂದಿಂದ ನೋಡ್ತಾ ಇದೀವಿ. ಇದು ಹೊಳೆ ಬಂದು 2 ಹೊಳೆ ಸೇರುತ್ತೆ ಸರ್. ಇದರಿಂದ ಹಿಂದೆ ನಾವು ಕೂಡ್ದೊಳೆ ಅಂತ ಕರಿತೀವಿ ಸರ್. ಕೂಡ್ದೊಳೆ 2 ಹೊಳೆ ಜೈಂಟ್ ಆಗೋದನ್ನ ನಾವು ಕೂಡ್ದೊಳೆ ಅಂತ ಕರಿತೀವಿ. ಇದರಿಂದ 1 ಕಿಲೋಮೀಟರ್ ಹಿಂದೆ ಇದೆ ಸರ್. ಹೊಂಗ್ನೋಡಿ ಮೇನ್ ರೋಡಿನ ಪಕ್ಕದಲ್ಲಿದೆ. ಇದು ಕೆರೆ, 2 ಕೆರೆ ನೀರು ತುಂಬಿ ಎಲ್ಲ ಬೀಳ್ಬೇಕಾದ್ರೆ ಒಳ್ಳೆ ಚೆನ್ನಾಗಿ ಅದ್ಭುತವಾಗಿ ರೋಮಾಂಚನವಾಗಿ ಒಳ್ಳೆ ಚೆನ್ನಾಗಿರ್ತದೆ. ಆ ದಿನಗಳಲ್ಲಿ ನಮ್ಮ ಅಕ್ಕಪಕ್ಕದ ಗ್ರಾಮದವರೆಲ್ಲ ಬಂದು ಇಲ್ಲಿ ಮಕ್ಕಳು, ಸಣ್ಣ ಮಕ್ಕಳು, ರೈತರು ಎಲ್ಲ, ಹೆಂಗಸರು, ಮಕ್ಕಳು ಎಲ್ಲರೂ ಚೆನ್ನಾಗಿ ನೋಡ್ತೀವಿ. ಇದು ನಮ್ಮ ಒಂಥರ ಮಿನಿ ಫಾಲ್ಸ್ ಅಂತ ಕರಿತೀವಿ ಸರ್. ಒಳ್ಳೆ ನೋಟ ಚೆನ್ನಾಗಿರುತ್ತೆ ಸರ್. ಆ ಟೈಮ್ಗೆ ಫಾಲ್ಸ್ ಬೀಳ್ತಾ ಇರ್ತಾಗ. ಹೌದು ಸರ್, ಫಾಲ್ಸ್ ಆ ಕಡೆಯಿಂದ ಹೌದು ಸರ್, ಅಣೆಕಟ್ಟೆ ಕಾಣಲ್ಲ. ಹೌದು ಸರ್, ಇದು ಬಹಳ ಅದ್ಭುತವಾಗಿರುತ್ತೆ ಸರ್. ನೋಡಕ್ಕೆ ಚೆನ್ನಾಗಿರ್ತದೆ. ಈಗ ನಮ್ಮಲ್ಲಿ ಈಗ ಸೀಸನ್ ಇನ್ನೂ ಮಳೆ ಆಗಿಲ್ಲ ನಮ್ಮ ಚಾಮರಾಜನಗರ ಈ ಭಾಗಕ್ಕೆ. ನಮ್ಮ ಡ್ಯಾಮ್ಗಳು ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ತುಂಬಿದಂತ ಕಾಲದಲ್ಲಿ ಇನ್ನೂ ಇದು ಚೆನ್ನಾಗಿರ್ತದೆ ಸರ್. ಇದು ಕಾವೇರಿ ಉಪನದಿ ಅಂತಾನು ಹೇಳ್ಬೋದು ಸರ್. ಇದು ಈ ಅಣೆಕಟ್ಟೆ ಮುಂದಕ್ಕೆ ಹೋಗುತ್ತಲ್ಲ. ಹೌದು ಸರ್. ಈ ಮುಂದಕ್ಕೆ ಹೋಗೋದ್ರಿಂದ ಯಾವ ಊರಿಗೆ ನೀರು ಬರುತ್ತೆ ಸರ್? ಇದು ಕನ್ನಂಜಿಪುರ, ಕೋಡಿಮೊಳೆ, ಚಂದಕೋಡಿ, ಹೆಬ್ಸೂರು, ಇದು ಚಾಮರಾಜನಗರಕ್ಕೆ ಮುಂಚೆ ಸರ್ ಇದು ಕುಡಿಯೋ ನೀರಿಗೂ ಇದು ಅನುಕೂಲ ಆಗ್ತಾ ಇತ್ತು ಸರ್. ಅದು ಇವಾಗ ಕಾವೇರಿ ನರಸೀಪುರದಿಂದ ಕಾವೇರಿ ನೀರು ಬಂದ್ಮೇಲೆ ಇದನ್ನ ಸ್ವಲ್ಪ ಕೈ ಬಿಟ್ಟಿದ್ದಾರೆ ಸರ್. ಇದು ರಾಮಸಮುದ್ರದಲ್ಲಿ ಇದರ ಕುಡಿಯುವ ನೀರಿನ ಘಟಕ ಇತ್ತು ಸರ್.
ಒಂದೊಂದ್ಸಲಿ ನಿಮ್ ಚಾಮರಾಜನಗರಕ್ಕೆ ಹುಚ್ಚು ಪ್ರವಾಹ ಬಂದ್ಬಿಡುತ್ತಲ್ಲ, ಹೌದು ಸರ್. ಅವಾಗ ಡ್ಯಾಮ್ಗಳೆಲ್ಲ ತುಂಬೋಗ್ ನೀರ್ ಎತ್ಬಿಟ್ಟಾಗ ಹೌದು ಇದು ಮುಳುಗೋಗಲ್ವ ಇದು? ಹೌದು ಸರ್, ಮುಳುಗುತ್ತೆ ಸರ್. ಇದು ಇದ್ರ ಮೇಲೆನೆ ನೀರ್ ಬಂದು ಗದ್ದೆ ಬೈಲೆಲ್ಲ ಮುಳುಗುತ್ತೆ ಸರ್. ಗದ್ದೆ ಬೈಲೆಲ್ಲ ನೀರು ಡ್ಯಾಮೇ ಕಾಣಲ್ಲ ಸರ್. ಅಲ್ಲಿ ಹೊಟ್ಟಾಗುತ್ತೆ ಸರ್ ನೀರು, ತುಂಬಾ ಹೊಟ್ಟಾಗುತ್ತೆ ಸರ್. ನೀರು ತುಂಬಾ ಹೊಟ್ಟಾಗುತ್ತೆ. ಅಲ್ಲಿ ಜಮೀನುಗಳೆಲ್ಲ ನೋಡಿ ಸರ್, ಅಲ್ಲಿ ಬರುತ್ತೆ ಸರ್ ನೀರು, ಅಲ್ಲಿ ಹಾದು ಬರುತ್ತೆ ಸರ್ ಆ ಟೈಮಲ್ಲಿ. ಇವೆಲ್ಲ ಏನು ಇಲ್ಲಿ ಇದೆ ಅಂತಾನೆ ಕಾಣಲ್ಲ. ರೋಮಾಂಚನವಾಗಿ ಚೆನ್ನಾಗಿರುತ್ತೆ ಸರ್. ಸರ್, ಈ ನಮ್ಮ ಭಾಗದಲ್ಲಿ ಚಿಕ್ಕೋಳೆ ಡ್ಯಾಮು 1972 ಡಿಸೆಂಬರ್ ತಿಂಗಳಲ್ಲಿ ಕೆರೆ ಕಿತ್ತೋಗುತ್ತೆ ಸರ್. ಡ್ಯಾಮು ಅಂದ್ರೆ ಒಡೆದೋಗುತ್ತೆ. ಒಡೆದೋದಂತ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಪಕ್ಕದಲ್ಲಿ ಇಲ್ಲೇ ಸರ್, ಇಲ್ಲೇ ಈ ಒಂದು 300 ಮೀಟರ್ ಗ್ರಾಮ ಇದೆ ಸರ್, ಒಂಗ್ಲೋಡಿ ಸೆಕೆಂಡ್ ಕಾಲೋನಿ ಅಂತ. ಅವರು ಇಲ್ಲಿ ಜಮೀನ್ ಪಕ್ಕದಲ್ಲೇ ಇದೆ ಸರ್. ಅವ್ರಿಗೆ ಅನಿವಾರ್ಯ ಇಲ್ಲ ಡ್ಯಾಮ್ ಹೊಡೆದಾಗಿರೋದು ಗೊತ್ತಿಲ್ಲ ಸರ್. ಗೊತ್ತಾಯ್ತು ಅಲ್ಲಿ ಎಲ್ಲ ನೋಡಿ ಮಕ್ಳು ಹಾಕೊಂಡು ಗಂಡ ಹೆಂಡತಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಜಮೀನಲ್ಲೇ ದುಡಿಮೆ ಮಾಡ್ತಾ ಇರ್ತಾರೆ. ನೀರ್ ಪ್ರವಾಹ ಬಂದ್ಬಿಟ್ಟು ಅಲ್ಲಿ 3 ಜನ ಹೆಂಗಸರು 2 ಮಕ್ಕಳು ಎತ್ಕೊಂಡೋಗುತ್ತೆ. ಯಜಮಾನ ಏನ್ ಮಾಡ್ತಾನೆ, ಮರದ ಮೇಲೆ ತುದಿ ಕಟ್ಕೊಂಡ್ಬಿಡ್ತಾರೆ ಸರ್. ಅವ್ರು ಮಾತ್ರ ಬಚಾವ್ ಆಗ್ತಾರೆ ಸರ್. ಆಮೇಲೆ ನೋಡಿ ಸರ್, ಅಲ್ಲಿ ಒಂಗೋಡಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಈ ನದಿ ದಾಟೆ ಹೋಗ್ಬೇಕು. ರೀಸೆಂಟ್ ಈಗ ಒಂದು 4-5 ವರ್ಷದಲ್ಲಿ ಸೇತುವೆ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಮುಂಚೆ ಈ ನದಿನ ಇಲ್ಲಿಂದ ದಾಟ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿಂದ ಇವಾಗ ನೋಡಿ ಸರ್ ಹಿಂಗಿದೆ. ಇದು ಮುಂಚೆ ನೀರ್ ಜಾಸ್ತಿ ಬಂದಾಗ ನೀರ್ನ ಅದರ ದಾಟಿ ಅದ್ರ ಮೇಲೆ ನೀರ್ ಮೇಲೆ ಹೋಗ್ಬೇಕಾಗಿತ್ತು. ಎಷ್ಟೋ ಜನ ಇಲ್ಲಿ ಕೊಚ್ಕೊಂಡು ಹೋಗಿದೆ ಸರ್. ನೀರ್ ಎಳ್ಕೊಂಡು ಹೋಗಿದೆ ಸರ್. ಅವಾಗ ಆ ಡ್ಯಾಮ್ ಅನ್ನ ಮತ್ತೆ ಕಟ್ಟಿ ಈಗ ಇದೇ ಜಾಗಕ್ಕೆ ಅದು ಲಿಂಕ್ ಮಾಡಿದ್ದಾರೆ, ಚಿಕ್ಕೋಳೆ ಡ್ಯಾಮ್ ಸರ್. ಈಗ ಅದು ಡ್ಯಾಮ್ ತುಂಬದಾಗ್ಲೇ ನೀರ್ ಇಲ್ಲಿಗೆ ಬರುತ್ತೆ. ಹೌದು ಸರ್, 2 ಡ್ಯಾಮ್ ಸೇರುತ್ತೆ ಸರ್ ಅಲ್ಲಿ. ಇದ್ರ ಹಿಂದೆ ಅದು ಜಂಟಿ ಆಗುತ್ತೆ ಸರ್, ಜೋಡಿ ಆಗುತ್ತೆ. ಕೂಡ್ದೊಳೆ ಅಂತ ಕರಿತೀವಿ. ಅದು ನಮ್ಮ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ ಸರ್. ಡ್ಯಾಮ್ ಹೊಡೆದೋಗ್ಬಿಟ್ಟಾಗ ಏನು ಕಾಣಿಸ್ಲೇ ಇಲ್ಲ. ಇಲ್ಲ ಸರ್, ಇದು ನೀರ್ ತುಂಬಿದಾಗಲೇ ಇದು ಕಾಣಲ್ಲ ಸರ್ ನಮ್ಗೆ. ತುಂಬಿದಾಗ ನೀರ್ ಬಿಟ್ಟಾಗಲೇ ನಮ್ಗೆ ಗೊತ್ತಾಗಲ್ಲ ಇದು. ಇನ್ನು ಡ್ಯಾಮ್ ಹೊಡೆದೋಗ್ಬಿಟ್ಟಾಗ ಎಲ್ಲಿ ಸರ್, ತುಂಬಾ ಊರ ನೀವು ಊರೇ ಕವರ್ ಆಗ್ಬಿಡುತ್ತೆ ಸರ್ ನೀರು. 2ನೇ ಒಂಗ್ಲೋಡಿ ಅಂದ್ಬಿಟ್ಟಿದೆ ಸರ್, 2ನೇ ಕಾಲೋನಿ, ಒಂಗ್ಲೋಡಿ ಸೆಕೆಂಡ್ ಕಾಲೋನಿ.